ಹಾಯ್ ನಮಸ್ತೆ. ಇವತ್ತು ಅನು ಕಿಚನ್ ಮಂಡ್ಯ ಸ್ಟೈಲಲ್ಲಿ ಗಣಕೆ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋದ. ಮೊದಲಿಗೆ ಬಾಣಲಿ ಕಾಯಕ್ಕಿಟ್ಟು ಸ್ವಲ್ಪ ಎಣ್ಣೆ ಬಿಡಬೇಕು. ಸ್ವಲ್ಪ ಅದು ಬಿಸಿ ಆದಮೇಲೆ ಸಣ್ಣಗೆ ಹಚ್ಚಿರುವಂಥ 2 ದಪ್ಪು ಈರುಳ್ಳಿ ತೊಗೋಬೇಕು. ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಹೀಗೆ ಕಂದು ಬಣ್ಣ ಬರೋವರೆಗೂ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿದು ಫ್ರೈ ಆದಮೇಲೆ ಒಂದು ಒಣಮೆಣ್ಸಿಕಾಯಿ ಹಾಕ್ಕೊಳ್ಳಿ. ನಾನು ಇದು ಮಕ್ಕಳಿಗೆ ಕೆಮ್ಮಿಗೆ ಮತ್ತು ಕಫಕ್ಕೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ನಾನು ಮೆಣಸಿಕಾಯಿನ ಕಮ್ಮಿ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಮೆಣಸಿಕಾಯಿನ ಜಾಸ್ತಿ ಹಾಕ್ಬೋದು. ನಾನು ಬರೀ ಒಂದು ಒಣಮೆಣ್ಸಿಕಾಯಿನ ಹಾಕಿ ಚೆನ್ನಾಗಿ ಈ ಥರ ಬಾಡಿಸ್ಕೊತೀನಿ. ಬಾಡಿಸ್ಕೊಂಡಾದ್ಮೇಲೆ ಗಣಕೆ ಸೊಪ್ಪನ್ನ ಈ ಥರ ಚೆನ್ನಾಗಿ ಹಚ್ಕೊಂಡಿರ್ಬೇಕು. ಸಣ್ಣಕ್ಕೆ ತೊಳೆದು ಕೂದಿ ಅದನ್ನು ಇದ್ರೊಳಗಡೆ ಸೇರಿಸ್ಕೊಳ್ಳೋದ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಕೈ ಆಡ್ತಾನೆ ಇರಿ. ಈ ಥರ ಕೈ ಆಡ್ತಾಯಿರಿ. ನೋಡಿ, ಇವಾಗ ಅದು ಅಷ್ಟು ಸೊಪ್ಪಿರೋದು ಇವಾಗ ಅದು ಎಣ್ಣೆಯಲ್ಲಿ ಫ್ರೈ ಆಗಿ ಸ್ವಲ್ಪ ಸೊಪ್ಪು ಬಂದಿದೆ. ಇದು ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಡೀಪಾಗಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿ 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 ಅದು ಫುಲ್ಲು ಸಣ್ಣ ಆಗಿಬಿಟ್ಟಿದೆ. ನೋಡಿ, ಈ ಥರ ಹಿಂಗೆ ಥರ ಆಗಬೇಕಿದು. ಅಂದರೆ ಇವಾಗ ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ಅರ್ಥ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಗಣಕೆ ಸೊಪ್ಪನ್ನ ಹೇಗೆ ಬೆಂದೈತೆ ಅಂತ ಕಂಡುಹಿಡಿಬೇಕಂದ್ರೆ ಅದು ಫ್ರೈ ಮಾಡ್ತಾ ಮಾಡ್ತಾ ಗಮ್ ಅಂತ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಾದಮೇಲೆ ಇವಾಗ ಫ್ರೈ ಆಗಿದೆ ಆಲ್ಮೋಸ್ಟ್ ಆಲು. ಇವಾಗ 3 ಮೊಟ್ಟೆ ತಗೊಂಡು ಅದನ್ನ ಓಪನ್ ಮಾಡಿ ಬಾಣಲಿ ಒಳಗಡೆ ಹಾಕಬೇಕು. ನೋಡಿ, ಈ ಥರ 3 ಮೊಟ್ಟೆನ ಕುಟ್ಕಿ ಒಳಗಡೆ ಹಾಕೋಬೇಕು. ಒಳಗಡೆ ಹಾಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಅದು ಬೇಯಿಗಂಟ ಸುಮ್ಮನಿರಬೇಕು. ಒಬ್ಬೊಬ್ರು ಹಂಗೇ ಮಕ್ಕಳಿಗೆ ಬರೀ ಸೊಪ್ಪನ್ನೇ ಉಟ್ಕೊಡ್ತಾರೆ. ನಾವು ಮೊಟ್ಟೆ ಯಾಕೆ ಹಾಕೋದಂದ್ರೆ ಮೊಟ್ಟೆ ಜೊತೆ ಹಾಕಿದ್ರೆ ಸ್ವಲ್ಪ ತಿಂತಾರೆ ಅಂತ, ಮೊಟ್ಟೆ ಇಷ್ಟಪಡ್ತಾರಲ್ಲ ಅದಕ್ಕೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ಆಡ್ತಾನೆ ಇರಬೇಕು ಮೊಟ್ಟೆನ. ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕಬೇಕು. ನೋಡಿ, ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹೀಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಆಲ್ಮೋಸ್ಟ್ 90% ಆಗಿದೆ. ಸ್ವಲ್ಪ ಬೆಂದ ಮೇಲೆ ಇಳಿಕೊಂಡು ತಿನ್ಬೋದು. ನೋಡಿ, ಇವಾಗ ರೆಡಿಯಾಗಿದೆ. ಪ್ಲೀಸ್ ಅನು ಕಿಚನ್ ಮಂಡ್ಯ ಸ್ಟೈಲ್ನ